ತೊಸೆಗಾರ್ ಮುಗೀತು. ತಿಂಡಿ ತಿಂದ್ವಿ. ಪಾವ್ ಬಜ್ಜಿಗೆ ಅದೆಲ್ಲ ಪಕೋಡ ಕೊಟ್ಟಿದ್ರು ಗುರು, ಅದೇನಂತ ಗೊತ್ತಾಗಿಲ್ಲ. ಅದನ್ನೇ ತಿನ್ಕೊಂಡು ಕಾಸು ಕಡೆ ಹೊರಟಿದ್ದೀವಿ ತೊಸೆಗಾರ್ ನೋಡಿ ಮುಗಿಸ್ಕೊಂಡು. ಸೊ ಕಾಸ್ಗೇನೋ ರೋಡ್ ಚೆನ್ನಾಗಿದೆ ಅಂತ ಅಂದರು ಲೋಕಲ್ಸು. ಸೊ ನೋಡೋಣ, ಏನೋ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಲ್ ಸೋ ಫಾರ್ ಸೋ ಗುಡ್. ಬಟ್ ಪ್ಲೇಸ್ ಮತ್ತು ತುಂಬ ಚೆನ್ನಾಗಿದೆ. ಮಾನ್ಸೂನ್ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇದೊಂಥರ ಚೈನ್ ಆಫ್ ವಾಟರ್ ಫಾಲ್ಸ್ ಇದು. ಕಂಟಿನ್ಯೂಸ್ ಆಗಿ 1, 2, 3, 4 ಅಲ್ಲ 5 ಆ ಥರ ಎಲ್ಲ ಇದೆ. ಚೆನ್ನಾಗಿದೆ ಗುರು, ವರ್ತ್ ಎಕ್ಸ್ಪೀರಿಯನ್ಸ್. ಒಂದು ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ಬೆಟ್ಟಗಳ ಮಧ್ಯ ನೇಚರ್ನ. ಸೊ ಏನು ಹೇಳೋದು, ಏನು ಹೇಳೋಕ್ಕಾಗಲ್ಲ. ಬಟ್ ನೋಡ್ಕೊಂಡೋಗಿ ಬಂದು. ಸಹ್ಯಾದ್ರಿ ಹಿಲ್ ರೇಂಜ್ ಒಂಥರ ಅಂತ ಅಂದ್ಕೊಂಡಿದ್ದೀವಿ. ಹೋಗೋದು ಸುಮ್ಮನೆ ಕಾಸಿಗೆ ಹೈವೇಗೆ ಎಂಟ್ರ್ ಆಗಬೇಕು. ಇದೆಲ್ಲ ಬೆಟ್ಟ ಆಗ್ಬಿಡ್ಬೇಕು. ನೆಟ್ವರ್ಕ್ ಇಲ್ಲ, ಇಂಟರ್ಕಾಮ್ ಕನೆಕ್ಷನ್ ಮಾಡ್ಕೊಳ್ಳೋದಂದೆ. ರಾಕಿ ಪ್ರತೀಕಿಂದೆ ಬತ್ತಾವ್ರೆ. ಸೊ ಹೆವಿ ಡೀಪ್ ಇದೆ ಗುರು, ಹೆವಿ ಅಂದರೆ ಹೆವಿ ಡೀಪ್ ಇದೆ ನೋಡಿ. ಅಲ್ಲೆಲ್ಲ ರೋಡ್ ಇದೆ. ಇದು ಚೆನ್ನಾಗಿದೆ ರೋಡ್, ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋರು. ಅಲ್ಲಲ್ಲಿ ಮಾತ್ರ ಅಲ್ಲಾಗೊಂಡು ಮಳೆ ಬಂದು ಅದನ್ಸುತ್ತೆ ಲಾಂಗ್ ವೇಕಲ್ಲಿ ಓಡಾಡಿ. ಮಿಕ್ಕಿದೆಲ್ಲ ತುಂಬ ಚೆನ್ನಾಗೇ ಐತೆ. ಬಂಡೆ ಎಲ್ಲ ಬಿದ್ದೈತಾ? ಓಕೆ, ಬಂಡೆ ಎಲ್ಲ ಬೀಳುತ್ತಂಗಾರೆ ಮೇಲಿಂದ. ರಿಸ್ಕಿ ರೋಡ್ ನೈಟ್ಸ್ ತಂಗಾರಲ್ಲಿ ಓಡಿಸ್ತಾರೆ, ಹಂಗೇನಿಲ್ಲ. ಪ್ಲೇಸ್ ಮಾತ್ರ ವಾವ್. ಮಹಾರಾಷ್ಟ್ರದ ರೈಡ್ನ ಫಸ್ಟ್ ಪ್ಲೇಸ್ ಇದು ತೊಸೆಗಾರು. ಮುಂದೆ ಹೋಗ್ತಾ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಸಿಕ್ಕಿದ ಪಕ್ಕಿದೆಲ್ಲ ಅಂಟಿಲ್ ಸನ್ಸೆಟ್. ಆಮೇಲೆ ನೋಡುವ, ರೂಮ್ಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ತಿರ್ಗಾ ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಾ ಸೆಕೆಗೆ ಜಾಕೆಟ್ ಬಿಚ್ಚಿಕ್ಬಿಟ್ಟಿದ್ದೀನಿ, ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ. ಹೋಗಿ ನೋಡೋಣ, ಚೇಂಜ್ ಮಾಡೋಣ ಮುಂದೆ ಹೋಗಿ ಎಲ್ಲರೂ ಸ್ಟಾಪ್ ಕೊಟ್ಟಾಗ. ಹಿಲ್ ಸ್ಟೇಷನ್. ನೈಸ್. ಇದೆಲ್ಲ ಕಲ್ಲಿನ ಮೌಂಟೇನ್ಸು. ಲೈಕ್ ಚಿಕ್ಕಮಂಗ್ಳೂರ ನಾನು ನೋಡ್ದಂಗೆ ಅಲ್ಲಿ ಮಣ್ಣಿನ ಮೌಂಟೇನ್ಸ್. ಲೈಕ್ ಸಾಯಿಲ್, ರೆಡ್ ಸಾಯಿಲ್, ಅದರಲ್ಲ ಮಿನರಲ್ ಕಂಟೆಂಟ್ಸ್ ಇರುತ್ತಲ್ಲ, ಈ ಮೆಟಲ್ಸ್. ಕುದುರೆಮುಖ ರೇಂಜು, ಚಿಕ್ಕಮಂಗ್ಳೂರು ರೇಂಜ್ ಅಲ್ಲ ಆ ಥರ ಅಲ್ಲ. ಇಲ್ಲೆಲ್ಲ ಫುಲ್ಲು ಕಲ್ಲಿನ ಮೌಂಟೇನ್ಸ್, ಸ್ಟೋನ್ ಮೌಂಟೇನ್ಸ್. ಬರೀ ಬಂಡೆ. ಅದೇ ನಮ್ಮ ಮುಂಚೆ ಲೋಕಲ್ ಹೇಳಿದ್ರು, ಅಲ್ಲೊಬ್ರು ರಾಹುಲ್ ರಾಥೋಡ್ ಅಂತ ಒಬ್ಬರು ಸಿಕ್ಕಿದ್ರು, ನಮ್ಮ ಕನ್ನಡದವರು, ಇಲ್ಲೇ ಇರೋದಂತೆ. ಅವರು ಹೇಳಿದ್ರು 15 ಡೇಸ್ ಮುಂಚೆ ಬಂದರೆ ತುಂಬ ಚೆನ್ನಾಗಿತ್ತು ವ್ಯೂ, ನೀರು ತುಂಬಿತ್ತು, ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಮೀ ಬೀಯಿಂಗ್ ಏರಿಯಲ್ ಫೋಟೋಗ್ರಾಫರ್ ಥರ ಕೈಂಡ್ ಆಫ್ ಮಳೆಗಾಲದಲ್ಲಿ ರಿಸ್ಕ್. ಪ್ಲೇಸ್ ನೋಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು, ಡ್ರೋನ್ ಶಾಟ್ಸ್ ತೆಗಿಯೋಕ್ಕಾಗಲ್ಲ. ಸೊ ವಿ ಶುಡ್ ಚೂಸ್ ಪ್ಲೆಸೆಂಟ್ ವೆದರ್ ಟೈಮ್ ಓನ್ಲಿ. ಲೈಕ್ ತುಂಬ ಎಕ್ಸ್ಟ್ರೀಮ್ ಹೀಟು ರೈಡ್ ಮಾಡೋಕ್ಕಾಗಲ್ಲ, ಎಕ್ಸ್ಟ್ರೀಮ್ ರೈನಿನೂ ಆಗಲ್ಲ, ಫಾಗೂ ಇರಬಾರ್ದು. ಫಾಗ್ ಇದ್ರೂ ಡ್ರೋನ್ ವರ್ಕ್ ಆಗಲ್ಲ. ಸೊ ಯಾವುದೋ ಒಂದು ಪ್ಲೆಸೆಂಟ್ ವೆದರ್ ಟೈಮಲ್ಲಿ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಇಲ್ಲಿ ರೈಟ್ ಸೈಡ್ ರೈಲಿಂಗ್ಸ್ ಕೂಡ ಇಲ್ಲ ಗುರು, ಡೈರೆಕ್ಟ್ ಒಂದೇ ಸಲ ಪೈ ಅಂತ ಬಿದ್ದೋಗೋದು. ಓಕೆ, ಯಾವುದೊಂದು ದೇವಸ್ಥಾನ, ಸಜ್ಜನ್ಘಟ್ ಫೋರ್ಟ್, ಅದೇನೆ ಕರೆಕ್ಟ್, ಸಜ್ಜನ್ಘಟ್ ಫೋರ್ಟ್. ಅಲ್ಲಿ ಹೋಗೋದಿಲ್ಲ, ಲೇಟ್ ಆಗುತ್ತೆ. ಕಾಸಿಗೆ ಹೋಗ್ಬೇಕು, ನಮ್ಮ ಮಹಾಬಲೇಶ್ವರ್ಗೆ ಹೋಗ್ಬೇಕು. ಅಲ್ಲಿಂದ ಎಮ್ಮೆ
ಏನು ಗುರು ಎಮ್ಮೆ ಹೆಂಗೈತಿ? ಎಮ್ಮೆ ಇದ್ದಂಗೆ, ಎಮ್ಮೆ ಇದ್ದಂಗೆ ಇರುತ್ತೆ, ಇನ್ನಂಗೆ ಇರ್ತೈತಿ ಅಲ್ವಾ? ರೈಟ್ ಗೈಸ್? ಎಸ್ ರೈಟ್. ಓಕೆ, ಅಣ್ಣ ಬಿಡುವುದಿಲ್ಲ. MH43. ಓಕೆ ಗಾಯ್ಸ್, ಪ್ಲ್ಯಾನ್ ಚೇಂಜ್ ಆಯಿತು. ಇವಾಗ ಸಜ್ಜನಗಢಗೆ ಹೋಗ್ತಾ ಇದ್ದೀವಿ. ಕಾಸ್ಗೆ ಇದಾದ್ಮೇಲೆ ಕಾಸ್ಗೆ ಹೋಗೋಣ ಅಂತ. ಹೊಸಗಾರಿಂದ ಬರ್ಬೇಕಾದ್ರೆ ಲೆಫ್ಟಲ್ಲಿದೆ ಸಜ್ಜನಗಢ ಫೋರ್ಟ್ ಅಂತ, ಸೊ ಅದಕ್ಕೆ ಬರೋಕ್ಕೆ ಡಿಸೈಡ್ ಮಾಡಿದ್ವಿ. ಸೊ ನೋಡೋಣ ಎಲ್ಲಿ ಹೋಗೋದೇನು ಇಷ್ಟ ನಾವು ಗುರು ಇಲ್ಲಿ. ಓಕೆ, ಸಜ್ಜನಗಢ ಯಾವ ಹಿಲ್ ಸ್ಟೇಷನ್ ಅಂತ ಗೊತ್ತಿಲ್ಲ, ಬಟ್ ಸಜ್ಜನಗಢ ಅಂತಾನೆ ಅನ್ನೋಣ. ಸಜ್ಜನಗಢ ಹಿಲ್ ಸ್ಟೇಷನ್ ಬಿಟ್ಟು ಹೈವೇ ಕಡೆ ಹೋಗ್ತಾ ಇದ್ದೀವಿ. ಗೋಯಿಂಗ್ ಟು ಕಾಸ್, ದ್ರಾಸ್ ಅಲ್ಲ ಖಾಸ್, ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಅಂತಾರೆ ಅಂತೆ ಮಹಾರಾಷ್ಟ್ರದಲ್ಲಿ. ಸೊ ನೋಡುವ, ಬ್ಲೂಮಿಂಗ್ ಸೀಸನ್ ಅಕ್ಟೋಬರ್ ಎಂಡ್ ತನಕ ಏನೋ ಅಂದರು. ಇನ್ನು ಒಂದು 4-5 ಡೇಸ್ ಎಲ್ಲ ಲೇಟಾಗಿ ಬಂದಿದ್ದೀವಿ, ಇರುತ್ತೆ ಇರಲ್ವ ನೋಡೋಣ. ರಾಕಿ ಓಡಿಸ್ತಾನೆ, ರಾಕಿದ್ದು ಲೆಫ್ಟ್ ಮಿರರ್ ಬಿದ್ದೋಗ್ಬಿಟ್ಟಿದೆಯಂತೆ. ಏನೋ ಮಾಡೋಕ್ಕಾಗಲ್ಲ, ರೈಡಲ್ಲಿ ಇದ್ದಿದೆ. ಮತ್ತೆ ಫುಲ್ಲು ಕಬ್ಬಿನ ಗದ್ದೆಗಳು ಲೆಫ್ಟ್ ಸೈಡು, ಶುಗರ್ ಕ್ಯಾನ್ ಫೀಲ್ಡ್ಸ್ ಎವ್ರಿವೇರ್. ಇದೆಲ್ಲ ಹಿಂದಿ ಬೋರ್ಡ್ ಕೂಡ ಇರೋಲ್ಲ ಗುರು, ಬರೀ ಮರಾಠಿ ಇಂಗ್ಲೀಷ್ ಅಂತೂ ಕೇಳಲೇಬಾರ್ದು. Okay, let's go, guys. Here we come. ಸ್ಟಾರ್ಟ್ ಆಯ್ತು ಗುರು. ಹ್ಯೂಮಿಡಿಟಿ, ಬಿಸಿಲು ಎರಡೂ ನಿಂತ್ಕೊಂಡ್ರೆ ತಂದೂರಿ ಆಗಿರ್ತೀವಿ. ತಂದೂರಿ ಹೋಗುವ ಲಾರಿ, ಓಯ್ ಲಾರಿ. ಬಲ್ಲೇನೋ ಜಾಗ ಬೇಡಪ್ಪ, ಗ್ಲಾನ್ಸಾ ಸಾರಿ, ಅದೇನೋ ಟೈಅಪ್ ಮಾಡ್ಕೊಂಡ್ರು ಗುರು ಟೊಯೋಟಾ ಮಟ್ಟ ಇವರು, ಸುಜುಕಿ ಅವರು. ಎಲ್ಲ ಸೇಮು. ಏನು ಅಂತ ಬರ್ತಾರೋ ಮೈನ್ ರೋಡ್ ಇವರೆಲ್ಲರೂ. ಓಕೆ, ಕಾಸ್ಗೆ ಹೋಗ್ತಾ ಇದ್ದೀವಿ. ಯಾವುದೋ ಘಾಟ್ ತೋರಿಸ್ತು, ಫುಲ್ಲು ಘಾಟ್ ರಸ್ತಾ ಪ್ರಾರಂಭ ಅಂತ. ಹೋಗುವುದು, ಏನೋ ಮಾಡೋಕ್ಕಾಗಲ್ಲ. ಜೋನಿ, ಲೆಟ್ಸ್ ಗೋ. ಓಕೆ, ರಾಕಿ ಹೋಗ್ತಾವನೆ, ಅವ್ನ ಗಾಡಿ ಎಳೆದ್ಬಿಡ್ತೈತೆ ನೇಕೆಡ್. ಕಪಲ್ಸು
ಗ್ಲಾಸಲ್ಲಿ ಅದೇನೋ ಕಾಸ್ ಪ್ಲಾಟಿ ಅಂತ ಇದೆಯಂತೆ. ಅದೇ ಅಂತ ವ್ಯಾಲಿ ಫ್ಲವರ್ ಏನೋ ಬೆಳೆಯೋದು. ಸೊ ಗೋಯಿಂಗ್ ದೇರ್. ಇದೆಲ್ಲ ಅದೇ ಸೇಮ್ ಶಾರ್ ಮಾಡಿ ಅದೆಲ್ಲ ಇರುತ್ತಲ್ಲ ಹಂಗಿರುತ್ತೆ. ಈ ಮಾನ್ಸೂನ್ ಟೈಮಲ್ಲಿ ಡೀಪ್ ಇದೆ ಗುರು ಘಾಟು. ಓಕೆ, ನಿಪಾನಿ ಬೀಚ್ ಸ್ಟಾರ್ಟ್ ಆದ್ರ. Go. ಸತಾರ ಕಾಣಿಸ್ತಿದೆಯಲ್ಲಪ್ಪ. ವೀಕೆಂಡ್ಸಲ್ಲಿ ಆಗಲ್ಲ ಗುರು, ಹೆವಿ ಇರ್ತಾರೆ. ಒಬ್ಬರು ಇರಲ್ಲ ತೊಸೆಗಾರ್ ಫಾಲ್ಸಲ್ಲಿ. ಎಷ್ಟು ನೆಮ್ಮದಿಯಿಂದ ಎಲ್ಲ ಫೋಟೋ ಗಿಟ್ಟೋ ಏನೇನು ಬೇಕೋ ನಮ್ದೆಲ್ಲ ಮುಗಿಸ್ಕೊಂಡು ಕಲಿನ್ ಯವಟೇಶ್ವರ್. ಲೆಟ್ಸ್ ಗೋ. ಇನ್ಸ್ಟಾ 360 ಏನು ಆನ್ ಮಾಡ್ಕೊಂಡಿಲ್ಲ, ನೆಸೆಸಿಟಿ ಇರೋ ಕಡೆ ಮಾತ್ರ ಮಾಡ್ಕೊತೀವಿ. ಏನಿದೆ ಇಲ್ಲಿ? ಕಾಸ್ ಪ್ಲಾಟ್ಯೂ. ಓಕೆ, ಸ್ಟೇ ರೆಸಾರ್ಟ್ ಥರ ಮಾಡಿರೋದು. ಸ್ಪೀಡಲ್ಲಿದ್ದಾಗ ಕೈ ಇಕ್ಬಿಟ್ರೆ ನಾನು ನಿಲ್ಲಿಸ್ಬಿಡೋಕ್ಕಾಗ್ತೈತಾ? ಅದೇನೋ ಅಂತ ಅನ್ಕೊಂಬತ್ತಾರ ರೋಡಿಗೆ. ಬಿಸಿಲು 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 ಬಿಸಿಲು. ಎಲ್ಲ ಹಸುವಲ್ಲ, ಎಮ್ಮೆಗಳು ಜಾಸ್ತಿ ಇಲ್ಲಿ. ರಾಕಿ ಹೋಗ್ಬಿಟ್ಟವನೇ, ಕಾಣಿಸ್ತಾನೆ ಇಲ್ಲ. ವಾಟ್ ದ ಹೆಲ್? Wait for me, Rocky. वाह, अंदर 20 ಅಲ್ಲಿಂದ ಬರೀ 2 ಕಿಲೋಮೀಟರ್ ಬಂದಿರೋದು. ಕೊಡ್ತಾ ಹೆಲ್. ಯಾವುದೋ ಐತೆ ಅದರಲ್ಲಿರೋದು.
ನಿಲ್ಸೋಕ್ಕೋ ಹೇಳುದಾ? ಸೊ ನಿಲ್ಲಿಸ್ತಾ ಇದ್ದೀನಿ. ರಾಕಿ ಬಾಯ್.